ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ನಮ್ಮ ದೇಶದ ಜಾಗತಿಕ ಮಟ್ಟದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದರೆ, ಈಗ ಬ್ರಿಟಿಷರ ಕಾಲದಲ್ಲಿ ಏನಾಗಿತ್ತು ಕೇಳಿದ್ರೆ, ಬ್ರಿಟಿಷರು ಈಗಾಗಲೇ 200 ವರ್ಷಗಳ ತನಕ ಆಡಳಿತ ಮಾಡಿದ್ರಲ್ವ. ಆಡಳಿತ ಮಾಡಿದವಾಗ ಅವರ ಕಾಲಾವಧಿಯಲ್ಲಿ ಏನು ನೆರೆಹಾವಳಿ ಬರುವಂಥದ್ದು ಇರಲಿಲ್ಲ. ಯಾಕಂತ ಕೇಳಿದ್ರೆ ರಾಜಕಾಲುವೆಯನ್ನು ಅವರು ಬಿಡಿಸ್ಕೊಡ್ತಾ ಇದ್ರು ಆ ಸಮಯದಲ್ಲಿ. ಮತ್ತು ಏನು ರೇಪ್ ಆ್ಯಂಡ್ ಮರ್ಡರ್ಗಳು ಕೂಡ ಆಗ್ತಾ ಇರಲಿಲ್ಲ. ಅಷ್ಟು ಅವರ ಕಾನೂನು ಅಷ್ಟು ಸ್ಟ್ರಿಕ್ ಆಗಿತ್ತು, ಕಠಿಣ ಕಾನೂನಿತ್ತು ನೇಣಿಗೆ ಹಾಕುವಂಥದ್ದು. ಈಗಾಗಲೇ ಯಾಕಂದರೆ ಜನರಿಗೆ ಭಯ ಭೀತಿನೇ ಇಲ್ಲ. ಯಾಕಂದ್ರೆ ನೆರೆ ಹಾವಳಿಗಳು ಜಾಸ್ತಿ ಆಗ್ತಾಗಿದ್ದಾವೆ ಕೇಳಿದ್ರೆ, ಅಲ್ಲಿ ಏನು ರಾಜಕಾಲುವೆ ಬಿಡಿಸ್ಕೊಡ್ತಾ ಇಲ್ಲ ಒಂದು ಸರ್ಕಾರ. ಮತ್ತು ಎರಡನೇದೇನೆಂದರೆ, ಮತ್ತು 200 ವರ್ಷಗಳ ಕಾಲ ಲೂಟಿ ಹೊಡೆದಿರಂತ ಇವ್ರು ಹೇಳ್ತಾರಲ್ವ. 200 ವರ್ಷಗಳ ಕಾಲ ಲೂಟಿ ಹೊಡೆದದ್ದಲ್ಲ ಅವರು. ಯಾಕಂತ ಕೇಳಿದ್ರೆ, ವಿಶ್ವದ ಎಲ್ಲ ದೇಶಗಳೆಲ್ಲ ಆಳ್ಕೊಂಡು ಈ ಬ್ರಿಟಿಷ್ನವರು ಇಲ್ಲಿ ಬಂದಿರುವಂಥದ್ದು. ಗ್ರೇಟ್ ಬ್ರಿಟನ್ ಅಂದರೆ ಬ್ರಿಟಿಷ್ನವರು. ಅದು ಏನಾಗ್ತದೆ ಕೇಳಿದ್ರೆ, ವಿಷಯ ಏನಾದೆ ಕೇಳಿದ್ರೆ, ಅವ್ರು 200 ವರ್ಷಗಳ ಕಾಲಾವಧಿಯಲ್ಲಿ ಕೆಲಸ ಮಾಡಿರೋ ದುಡ್ಡನ್ನು ಅವ್ರು ತೊಗೊಂಡೋಗಿರ್ತಾರೆ, ಒಂದನೇದು. ಮತ್ತು ಅಲ್ಲಿದ್ದೀಗ ನಮ್ಮ ನೋಡಿ ರೈಲ್ವೆ ಮಾರ್ಗ ಆಗಿರ್ಬೋದು, ಹೈವೇ ಮಾರ್ಗ, ಬಿಲ್ಡಿಂಗ್ಗಳು, ಮತ್ತು ಎಲ್ಲದೂ ಕೂಡ ಅವ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿರ್ಬೋದು, ಬ್ರಿಡ್ಜ್ಗಳಾಗಿರ್ಬೋದು ಎಲ್ಲ ಅವ್ರು ಮಾಡಿದರು. ಅದನ್ನು ಯಾಕೆ ಅವ್ರು ದುಡ್ಡು ತೊಗೊಂಡು ಹೋಗ್ತಾ ಇದ್ರು ಕೇಳಿದ್ರೆ, ರಾ ಮೆಟೀರಿಯಲ್ಸ್ ಬೇಕಾಗ್ತದೆ, ಕಚ್ಚಾ ವಸ್ತುಗಳನ್ನು ತರೋದಕ್ಕೆ ಉದ್ದೇಶಕ್ಕೋಸ್ಕರ ಅವರು ಇಲ್ಲಿಂದ ಅವರು ಏನು ದುಡ್ಡನ್ನು ಮತ್ತು ಆಭರಣವನ್ನು ತಗೊಂಡು ಹೋಗ್ತಾ ಇದ್ರು. ಮತ್ತೇಂದರೆ ಚಾರ್ಮುಡಿ ಘಾಟ್ ಆಗಿರ್ಬೋದು, ಅವರ ಕಾಲಾವಧಿಯಲ್ಲಿ ಎಲ್ಲ ಆಗಿರುವಂಥದ್ದೇ ದೊಡ್ಡ ದೊಡ್ಡ ಒಂದು ಅಭಿವೃದ್ಧಿ ಆಗಿರುವಂಥದ್ದು ಅವ್ರ ಕಾಲಾವಧಿಯಲ್ಲಿ. ಈಗ ಅವ್ರದ್ದು ಒಂದು ಇದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರ ಕಾಲಾವಧಿಯಲ್ಲಿ ಏನೂ ಆಗಿಲ್ಲ. ಏನಂದರೆ ದೊಡ್ಡ ದೊಡ್ಡ ಯೋಜನೆಗಳು, ಹಾವಡಾ ಬ್ರಿಡ್ಜ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಘಾಟ್ಗಳಾಗಿರ್ಬೋದು, ಎಲ್ಲ ಹೈವೇ ಮಾರ್ಗಗಳಾಗಿರ್ಬೋದು, ರೈಲ್ವೆ ಮಾರ್ಗಗಳಾಗಿರ್ಬೋದು, ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿರ್ಬೋದು, ಆ ಕಾಲದಲ್ಲೇ ಆಗಿರುವಂಥದ್ದು. ಕಡೆಗೆ ಈಗ ಆವಿಷ್ಕಾರ ಆಗಿದೆ ಬಿಟ್ಟರೆ ಅದೇನಿಲ್ಲ. ಅದಕ್ಕಾಗಿ ಅವ್ರು 200 ವರ್ಷಗಳ ಕಾಲ ದುಡ್ಡನ್ನು ತೊಗೊಂಡೋಗಿದ್ರು, ಅದನ್ನು ತೊಗೊಂಡೋದ್ರು. ಮತ್ತೇನಂದರೆ, ಅವ್ರು ಟ್ಯಾಕ್ಸ್ ಕೊಡೋರಿಗೆ ಯಾವುದೇ ರೀತಿ ವಿರೋಧವನ್ನು ಮಾಡಿಲ್ಲ. ಅವರು ಟ್ಯಾಕ್ಸ್ ಕೊಡದಿದ್ದವರಿಗೆ ಅವ್ರಿಗೆ ಕಾನೂನಾತ್ಮಕವಾಗಿ ಇದನ್ನು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಮತ್ತು ಗಾಂಧೀಜಿಯವರು, ವಿಶೇಷವಾಗಿ ಗಾಂಧೀಜಿಯವರ ಬಗ್ಗೆ ಹೇಳ್ತೀನಿ. ಯಾಕಂತ ಕೇಳಿದ್ರೆ, ಗಾಂಧೀಜಿಯವರು ಸಂವಿಧಾನಾತ್ಮಕವಾಗಿ ಒಂದು ನ್ಯಾಯಯುತವಾದ ಹೋರಾಟ ಮಾಡೋದಕ್ಕೆ ಅವ್ರಿಗೆ ಗಾಂಧೀಜಿಯವ್ರಿಗೆ ಕೊಂದಾಕಲಿಲ್ಲ. ಗಾಂಧೀಜಿಯವ್ರಿಗೆ ಕೊಂದಾಕೋದೇನೋ ಬ್ರಿಟಿಷರಿಗೆ ದೊಡ್ಡದಾಗಿರಲಿಲ್ಲ. ಆದರೆ ಕಾನೂನನ್ನು ಕೈಗೆತ್ಕೊಂಡವರಿಗೆ ಅವ್ರಿಗೆ ಇದು ಮಾಡಿದ್ದಾರೆ. ಅವರು ಕಾನೂನನ್ನು ಕೈಗೆತ್ಕೊಳ್ಳುವಂಥದ್ದು, ಕೊಲ್ಲುವಂಥದ್ದು ಎಂಥದ್ದು. ಮತ್ತು ಸಂವಿಧಾನಾತ್ಮಕವಾಗಿ ಶಾಂತಿಯುತವಾದ ಹೋರಾಟಗಳನ್ನು ಮಾಡಿದ್ರೆ ಅವ್ರು ಎಲ್ಲೂ ಕೂಡ ಗಾಂಧೀಜಿಯವರನ್ನು ಕೂಡ ಆಗಿರ್ಬೋದು, ಮತ್ತು ಎಲ್ಲ ಹೋರಾಟಗಾರನ್ನು ಯಾವುದೇ ರೀತಿಯಾದ ತೊಂದರೆ ಕೊಟ್ಟಿಲ್ಲ. ಯಾಕಂತ ಕೇಳಿದ್ರೆ, ಅವರು ಗಾಂಧೀಜಿಯನ್ನಾಗಿ ಮಾಡಿರೋದೇ ಅವರು. ಯಾಕಂತ ಕೇಳಿದ್ರೆ, ಅವರು ಒಂದು ನ್ಯಾಯಬದ್ಧವಾಗಿ ಒಂದು ಶಾಂತಿಯುತ ಹೋರಾಟವನ್ನು ಅವ್ರು ಮಾಡಿದ ಉದ್ದೇಶಕ್ಕೋಸ್ಕರ ಅವ್ರು ಗಾಂಧೀಜಿ ಆ ರೇಂಜಿಗೆ ಬಂದಿರುವಂಥದ್ದು, ಮತ್ತು ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು. ಯಾಕಂದ್ರೆ ಕಾನೂನನ್ನು ಕೈ ತೊಗೊಂಡಾಗ ಏನಾಗ್ತದೆ ಕೇಳಿದ್ರೆ, ಅವರಿಗೆ ಒಂದು ಸ್ವಾತಂತ್ರ್ಯ ವಿಷಯ ಬರೋದಿಲ್ಲ. ಯಾಕಂತ ಅವ್ರಿಗೆ ಕೋರ್ಟಲ್ಲಿ ಏನು ಅಲ್ಲಿ ಫೈಟ್ ನಡೆದವಾಗ ಅಲ್ಲಿ ಬರುವಂಥದ್ದು ಕಾನೂನಿನ ವಿಷಯ ಆಗಿತ್ತು ಆ ಸಮಯದಲ್ಲಿ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.